ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಶ್ರೀಕಂಠ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಯಾವುದೇ ಎಲೆಕ್ಷನ್ ಬಂದ್ರು, ಯಾವುದೇ ಎಲೆಕ್ಷನ್ ಗೆದ್ರು ಅದು ಗ್ಯಾರಂಟಿಯಿಂದ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ದೆಹಲಿಯಲ್ಲಿ ಸ್ಟಾರ್ಟ್ ಆದ ಗ್ಯಾರಂಟಿ ಸ್ಕೀಮ್ ಈಗ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಕರ್ನಾಟಕ ಸರ್ಕಾರ ಗೆದ್ದಿರೋದೇ ಗ್ಯಾರಂಟಿ ಯೋಜನೆಗಳಿಂದ ಅನ್ನೋ ಮಟ್ಟಕ್ಕೆ ಬಂದಿದೆ. ಒಂದು ಕಡೆ ಗ್ಯಾರಂಟಿಯಿಂದಲೇ ಸಮಸ್ಯೆಗಳಾಗ್ತಾ ಇದ್ರು, ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಇದೇ ಬಹುಮುಖ್ಯ ಅಸ್ತ್ರವಾಗ್ಬಿಟ್ಟಿದೆ. ಈಗ ಈ ಗ್ಯಾರಂಟಿ ಹುಚ್ಚು ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶಗಳಿಗೂ ಹಬ್ಬಿದೆ. ಹೌದು, ಮೊನ್ನೆಯಷ್ಟೇ ನ್ಯೂಯಾರ್ಕ್ ನಲ್ಲಿ ನಡೆದಂತಹ ಮೇಯರ್ ಎಲೆಕ್ಷನ್ ನಲ್ಲಿ ಭಾರತೀಯ ಮೂಲದ ಅಮೆರಿಕ ಐತಿಹಾಸಿಕ ಗೆಲುವನ್ನ ಸಾಧಿಸಿದ್ರು. ಈಗ ಅಮೆರಿಕಾದಲ್ಲೂ ಗ್ಯಾರಂಟಿಯ ಬಾಗಿಲು ಓಪನ್ ಆಗಿದೆ. ಕರ್ನಾಟಕ ಸರ್ಕಾರ 5 ಖಾತರಿ ಯೋಜನೆಗಳನ್ನ 2023ರಲ್ಲಿ ಪ್ರಾರಂಭಿಸಿತು. ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣದ ಮೇಲೆ ಕೇಂದ್ರೀಕರಿಸಲಾಗಿದೆ. ಕಾಂಗ್ರೆಸ್ ಸರ್ಕಾರವು 2025-26ರಲ್ಲಿಯೂ ಈ ಯೋಜನೆಗಳನ್ನ ಅನುಷ್ಠಾನಗೊಳಿಸಿದೆ. ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ 60,000 ಕೋಟಿ ರೂಪಾಯಿ ಹಣ ಖರ್ಚು ಮಾಡ್ತಾ ಇದ್ದು ನೇರವಾಗಿ ಜನರಿಗೆ ತಲುಪುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಈ ಗ್ಯಾರಂಟಿಯನ್ನ ನಂಬಿಕೊಂಡು ಹಲವಾರು ಜನ ಜೀವನ ಮಾಡ್ತಾ ಇರೋದು ಕೂಡ ಉಂಟು. ಶಕ್ತಿ ಯೋಜನೆ ಆಗಿರಬಹುದು, ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು, ಇನ್ನು ಹಲವಾರು ಯೋಜನೆಗಳು, ಗೃಹ ಜ್ಯೋತಿಯಿಂದ ಹಿಡಿದು ಎಲ್ಲಾ ಯೋಜನೆಗಳನ್ನ ಜನ ಸದ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಜೊತೆಗೆ ಈ ಒಂದು ಯೋಜನೆಗಳು ಜನರಿಗೆ ಅನುಕೂಲ ಕೂಡ ಆಗ್ತಾ ಇದೆ. 500 ಕೋಟಿಗೂ ಹೆಚ್ಚು ಮಹಿಳೆಯರು ಶಕ್ತಿ ಯೋಜನೆಯಡಿ ಉಚಿತ ಪ್ರಯಾಣ ಮಾಡಿದ್ದು ಹಲವಾರು ದಾಖಲೆಗಳನ್ನ ಕೂಡ ಈ ಒಂದು ವಿಚಾರದಲ್ಲಿ ಮುರಿಯಲಾಗಿದೆ. ಆ ಮೂಲಕ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಯುವ ನಿಧಿ ಯೋಜನೆಗಳು ಅರ್ಹ ವ್ಯಕ್ತಿಗಳಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಇನ್ನು ಈ ಯೋಜನೆಯಿಂದ ಸರ್ಕಾರದ ಬೊಕ್ಕಸ ಖಾಲಿ ಆಗ್ತಾ ಇದೆ ಅಂತ ಕೆಲವರು ಟೀಕೆ ಮಾಡ್ತಾ ಇದ್ದಾರೆ. ಆದ್ರೆ ಇಂದು ಅವರ ನಿರೀಕ್ಷೆಗೂ ಮೀರಿ ಯೋಜನೆಗಳು ಯಶಸ್ವಿಯಾಗಿದೆ, ಮನೆ ಮನೆಗೂ ತಲುಪಿದೆ. ಇನ್ನು ಅರವಿಂದ್ ಕೇಜ್ರಿವಾಲ್ ಅವರು 200 ಯೂನಿಟ್ ಉಚಿತ ವಿದ್ಯುತ್, ಉಚಿತ ನೀರು, ನೆರೆಹೊರೆಯಲ್ಲಿ ಕ್ಲಿನಿಕ್ ಗಳನ್ನ ಘೋಷಿಸುವ ಮೂಲಕ 2015ರಲ್ಲಿ ರಾಜಕೀಯ ವಲಯದಲ್ಲಿ ಹೊಸ ಅಲೆಯನ್ನ ಎಬ್ಬಿಸಿ ಬಳಿಕ 2023ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೂಡ ಮಹಿಳೆಯರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣ, ಮಾಸಿಕ ಭತ್ಯೆ, ಗ್ಯಾರಂಟಿ ಘೋಷಿಸುವ ಮೂಲಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಅಧಿಕಾರವನ್ನ ಕಸಿದುಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಭಾರತದ ಈ ಗ್ಯಾರಂಟಿ ಯೋಜನೆಯು ಅಮೆರಿಕದ ನ್ಯೂಯಾರ್ಕ್ನ ನೂತನ ಮೇಯರ್ ಆಗಿ ಜೋರಾನ್ ಮಮ್ದಾನಿ ಆಯ್ಕೆಯಾಗಿ ಇತಿಹಾಸವನ್ನೇ ಸೃಷ್ಟಿಸಿದ್ದಾರೆ. ಅಮೆರಿಕದ ಅತಿದೊಡ್ಡ ನಗರದ ಚುಕ್ಕಾಣಿ ಹಿಡಿದ ಮೊದಲ ದಕ್ಷಿಣ ಏಷ್ಯಾದ ಮತ್ತು ಮುಸ್ಲಿಂ ವ್ಯಕ್ತಿ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದು, ಮಮ್ದಾನಿ ನ್ಯೂಯಾರ್ಕ್ ನಗರದ ಮೇಯರ್ ಚುನಾವಣೆಯಲ್ಲಿ 9,48,202 ಮತಗಳನ್ನ ಪಡೆದು ಜಯಗಳಿಸಿದ್ದಾರೆ. ಇನ್ನು ಮಂಗಳವಾರ ನಡೆದಂತಹ ಚುನಾವಣೆಯಲ್ಲಿ ಮಮ್ದಾನಿ ರಿಪಬ್ಲಿಕನ್ ಅಭ್ಯರ್ಥಿ ಕರ್ಟಿಸ್ ಲಿವಾ ಮತ್ತು ಮಾಜಿ ನ್ಯೂಯಾರ್ಕ್ ರಾಜ್ಯ ಗವರ್ನರ್ ಆಂಡ್ರ್ಯೂ ಕ್ಯುಮೋ ಅವರನ್ನ ಸೋಲಿಸಿದ್ದಾರೆ. ಕ್ಯುಮೋ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ಚುನಾವಣೆಯ ಮುನ್ನ ಯುಎಸ್ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ಅವರ ಬೆಂಬಲವನ್ನ ಕೂಡ ಪಡೆದುಕೊಂಡಿದ್ರು. ಕ್ಯುಮೋ 7,76,547 ಮತ ಗಳಿಸಿದ್ರೆ ಸ್ಲಿವಾ 1,37,030 ಮತಗಳನ್ನ ಪಡೆದುಕೊಂಡ್ರು. 1969ರ ನಂತರ ಮೊದಲ ಬಾರಿಗೆ ಮೇಯರ್ ಚುನಾವಣೆಯಲ್ಲಿ 2 ಮಿಲಿಯನ್ ಮತಗಳು ಚಲಾವಣೆಯಾಗಿವೆ ಅಂತ ನ್ಯೂಯಾರ್ಕ್ ಚುನಾವಣಾ ಮಂಡಳಿ ತಿಳಿಸಿದೆ. ಇನ್ನು ಜೋರಾನ್ ಮಮ್ದಾನಿ ಚುನಾವಣೆ ಪ್ರಚಾರದಲ್ಲಿ ಕಾರ್ಮಿಕ ವರ್ಗದ ನ್ಯೂಯಾರ್ಕ್ ನಿವಾಸಿಗಳ ಜೀವನ ವೆಚ್ಚವನ್ನ ಕಡಿಮೆ ಮಾಡೋದಕ್ಕೆ ಮೇಯರ್ ಸ್ಥಾನಕ್ಕೆ ಸ್ಪರ್ಧಿಸಿರುವುದಾಗಿ ತಿಳಿಸಿದ್ರು. ಆದ್ರೆ ವಿಶ್ವದ ಬಂಡವಾಳಶಾಹಿಗಳ ರಾಜಧಾನಿಯಾದಂತಹ ಅಮೆರಿಕದ ನ್ಯೂಯಾರ್ಕ್ನ ಹೃದಯ ಭಾಗದಲ್ಲಿ ಈ ವಾರ ದೊಡ್ಡದೊಂದು ಕಂಪನವೇ ಸಂಭವಿಸಿತ್ತು. ಡೆಮಾಕ್ರೆಟ್ ಪಕ್ಷದ ಸೋಷಿಯಲಿಸ್ಟ್ ನಾಯಕ 34 ವರ್ಷ ಹರಿಯದ ಜೋರಾನ್ ಮಮ್ದಾನಿ 2025ನೇ ಸಾಲಿನ ಮೇಯರ್ ಚುನಾವಣೆಯನ್ನ ತಮ್ಮ ಭರ್ಜರಿ ಗ್ಯಾರಂಟಿ ಕೊಡುಗೆಗಳ ಘೋಷಣೆ ಮೂಲಕ ಗೆದ್ದುಕೊಂಡಿದ್ರು. ಅದರಲ್ಲಿ ಉಚಿತ ಸಾರ್ವಜನಿಕ ಸಾರಿಗೆ, ಬಾಡಿಗೆ ಏರಿಕೆಗೆ ಕಡಿವಾಣ ಹಾಗೂ ಸಾರ್ವತ್ರಿಕ ಶಿಶುಪಾಲನಾ ಭತ್ಯೆ ಮತ್ತಿತರೆ ಉಚಿತ ಘೋಷಣೆಗಳನ್ನ ಸೇರಿದ್ವು. ವಿಶೇಷ ಅಂದ್ರೆ ಈ ಎಲ್ಲಾ ಉಚಿತ ಕೊಡುಗೆಗಳು ಭಾರತದ ರಾಜಕೀಯದಲ್ಲಿ ಇತ್ತೀಚೆಗೆ ಹೊಸ ಟ್ರೆಂಡ್ ಆಗಿರುವ ಗ್ಯಾರಂಟಿ ಭಾಗ್ಯಗಳಿಂದಲೇ ನೇರವಾಗಿ ಸ್ಫೂರ್ತಿ ಪಡೆದಿದ್ದು, ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷಕ್ಕೆ ಅಧಿಕಾರ ನೀಡಿದ್ರಿಂದ ಹಿಡಿದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ತಂದುಕೊಡುವಲ್ಲಿ ಯಶಸ್ವಿಯಾದ ಯೋಜನೆಗಳೇ ನ್ಯೂಯಾರ್ಕ್ನ ಮೇಯರ್ ಚುನಾವಣೆಯ ಪ್ರೇರಣೆಗೆ ಭರವಸೆಯನ್ನ ಕೊಟ್ಟಿದ್ದು. ಮಮ್ದಾನಿ ಅವರ ಗ್ಯಾರಂಟಿಗಳು ಅವರನ್ನ ಆಂಡ್ರ್ಯೂ ಕ್ಯುಮೋ, ಕರ್ಟಿಸ್ ಸಿಲ್ವಾರಂತಹ ನಾಯಕರನ್ನ ಹಿಮ್ಮೆಟ್ಟಿಸಿ ನ್ಯೂಯಾರ್ಕ್ಗೆ ಮೇಯರ್ ಹುದ್ದೆಗೆ ತಂದು ಕೂರಿಸಿದೆ ಅಂತಲೇ ಹೇಳಬಹುದು. ಹಾಗೆ ನೋಡಿದ್ರೆ ಇದು ಕೇವಲ ಸ್ಥಳೀಯ ಚುನಾವಣೆಯ ಅಚ್ಚರಿಯ ಫಲಿತಾಂಶದ ಪ್ರಸ್ತುತತೆ ಎನ್ನಲಾಗ್ತಾ ಇದ್ದು, ಬದಲಾಗಿ ಇದನ್ನ ಭವಿಷ್ಯದ ಮುನ್ಸೂಚನೆಯ ಘಟನೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಭಾರತದ ರಾಜಕೀಯವನ್ನ ಬಹುಕಾಲದಿಂದ ಆವರಿಸಿಕೊಂಡು ಬಂದಿರುವಂತಹ ಉಚಿತ ಕೊಡುಗೆಯ ಪರಿಪಾಠ ಇದೀಗ ಅಮೆರಿಕ ರಾಜಕೀಯ ವಲಯವನ್ನೂ ಪ್ರವೇಶ ಮಾಡಿದೆ. ಇದು ಅಸಮಾನತೆಯ ಸಮಾಜದಲ್ಲಿ ರಾಜಕೀಯ ಪಕ್ಷಗಳು ಹೇಗೆ ಮತದಾರರನ್ನ ಸೆಳೆಯಬಹುದು ಎನ್ನುವುದಕ್ಕೆ ಸ್ಪಷ್ಟ ಉದಾಹರಣೆ ಅಂತಲೇ ಹೇಳಬಹುದು. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ದು, ವೇಗ ನಮ್ಮದು.